ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಂಧ್ರ ಪ್ರದೇಶದಲ್ಲಿ ಲೋಹಗಡ ಮಾದರಿ ಕಿಲ್ಲರ್ ವೈಫ್ ಸ್ಟೋರಿ. ಪತಿಯನ್ನ ಕೊಲ್ಲಲು ಪ್ರಿಯಕರನ ಜೊತೆ ಮುಹೂರ್ತ ಇಟ್ಟಿದ್ದಾಳೆ ಪತ್ನಿ. ಪತಿ ಮತ್ತು ಮಗುವಿನ ಜೊತೆ ದೇಗುಲಕ್ಕೆ ಭೇಟಿ ನೀಡಿದ್ಲು ಪತ್ನಿ. ಗಂಡ ಜೊತೆಗೆ ಮಗುವಿನ ಜೊತೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರಂತೆ. ದೇಗುಲದ ಲೊಕೇಶನ್ ತನ್ನ ಪ್ರಿಯಕರನಿಗೆ ಶೇರ್ ಮಾಡಿರ್ತಾಳೆ ಈಕೆ. ತಮಿಳುನಾಡು ಕೃಷ್ಣಗಿರಿ ನಿವಾಸಿ 32 ವರ್ಷದ ರಮೇಶ್ ಹತ್ಯೆ. 19 ವರ್ಷ ವಯಸ್ಸಿನ ಹಾಸಿನಿ ಜೊತೆ 2 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಅಮಾವಾಸ್ಯೆ ಪೂಜೆಗಾಗಿ ಆಂಧ್ರದ ಚಿತ್ತೂರಿಗೆ ಗಂಡನ ಜೊತೆ ಪ್ರಯಾಣವನ್ನ ಮಾಡಿತ್ತು. 1 ವರ್ಷ ವಯಸ್ಸಿನ ಮಗಳನ್ನ ಗಂಡನ ಜೊತೆ ಕರೆದುಕೊಂಡು ಹೋಗಿದ್ಲು ಹಾಸಿನಿ. ದಂಪತಿಯನ್ನ ಫಾಲೋ ಮಾಡಿದ್ದ ಹಾಸಿನಿ ಪ್ರಿಯಕರ ಯುಗಂಧರ್. ಮಲ್ಲೇಶ್ವರ ಸ್ವಾಮಿ ದೇಗುಲಕ್ಕೆ ಬೈಕ್ನಲ್ಲಿ ದಂಪತಿ ಹೋಗಿದ್ರು. ಈ ವೇಳೆ ಬೆಟ್ಟ ಏರುವಾಗ ಬೇಕು ಅಂತಲೇ ತನ್ನ ಬ್ಯಾಗ್ ಬೀಳಿಸಿದ್ಲು ಹಾಸಿನಿ. ಈ ವೇಳೆ ಬೆಟ್ಟದ ಬಳಿ ಅಡಗಿದ್ದ ದುಷ್ಕರ್ಮಿಗಳು ರಮೇಶ್ನನ್ನ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಪ್ರಕರಣದಲ್ಲಿ ಹಾಸಿನಿ ಮತ್ತು ಯುಗಂಧರ್ ಕೈವಾಡ ಇರೋದು ಬಯಲು ಮಾಡಿದ್ದಾರೆ ಪೊಲೀಸರು. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳೇ ಜಾಸ್ತಿ ಆಗ್ತಾ ಇದಾವಲ್ಲ. ಈಗ ರೀಸೆಂಟ್ ಆಗಿ ಒಂದು ಘಟನೆ ಆಗಿತ್ತು ಇದೇ ರೀತಿ ಆಗ್ತದೆ. ರೀಸೆಂಟ್ ಆಗಲ್ಲ, ಸಾಕಷ್ಟು ಪ್ರತಿನಿತ್ಯ ಇಂಥ ಘಟನೆಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ಲೋಹಗಡ ಘಟನೆ ಆಯ್ತಲ್ಲ, ಆ ಒಂದು ಕೋಟೆ ಮೇಲೆ ನಿಲ್ಲಿಸಿ ಒಬ್ಬ ಹುಡುಗನನ್ನ ಪ್ರಿಯತಮನ ಜೊತೆ ಸೇರ್ಕೊಂಡು ಕೊಂದು ಬಿಟ್ಟಿದ್ಲಲ್ಲ. ಸೊ ಅದೇ ರೀತಿಯಾದಂಥ ಘಟನೆ ಇದು.